ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ 17ನೆಯ ನಾಮವಾಗಿರ್ತಕ್ಕಂತಹ ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾಯೈ ನಮಃ. ಈ ನಾಮದ ಅರ್ಥಾನುಸಂಧಾನವನ್ನು ಮಾಡೋಣ. ಸ್ಮರ ಅಂದರೆ ಮನ್ಮಥ. ಮನ್ಮಥನ ಮಂಗಳಕರವಾದ ಧಾಮದ ಮುಖ್ಯದ್ವಾರಕ್ಕೆ ಸುಂದರವಾದ ಹಸಿರು ವರ್ಣದ ಮಾಂಗಲ್ಯದ ತೋರಣದಂತಿರುವ ಶ್ರೀ ಲಲಿತಾಂಬಿಕೆಯೇ, ಸದಾ ಹಸನ್ಮುಖದಿಂದ ಅರಳಿರುವ ಈ ನಿನ್ನ ಮಂಗಳಕರ ವದನವು ಘೋರತರವಾದ ಭವಸಾಗರವನ್ನೂ ದಾಟಿಸಬಲ್ಲ, ಭಕ್ತರನ್ನು ಸರ್ವ ಸಂಕಟಗಳಿಂದಲೂ ಪಾರು ಮಾಡುವಂತಹ ಸರ್ವ ಮಂಗಳಪ್ರದವಾಗಿದೆ. ಅಂತಹ ಮಹಿಮಾವಂತಳಾದ ಶ್ರೀ ಜಗನ್ಮಾತೆಯ ಪಾದಪದ್ಮಗಳಿಗೆ ನಾನು ನಮಿಸುತ್ತಿದ್ದೇನೆ ಅಂತ ಶ್ರೀ ಜಗದೀಶ್ವರಿಯನ್ನು, ಅಮ್ಮನವರನ್ನು ವದನಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ಅಂತ ಶ್ರೀನಾಮದಿಂದ ಉಪಾಸನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮನ್ಮಥನ ಮಾಂಗಲ್ಯವೆಂಬ ಗೃಹಕ್ಕೆ ಅಲಂಕಾರವಾಗಿರ್ತಕ್ಕಂತಹ ಹಸಿರು ತೋರಣದ ಚಿಲಕದಂತಿರುವ ಸುಂದರ ಮೊಗದ ಜಗನ್ಮಾತೆಯೇ, ನಿನಗೆ ನಮಸ್ಕಾರ. ಭಕ್ತರ ಭಾಗ್ಯದ ಬಾಗಿಲಿಗೆ ಸರ್ವ ಮಂಗಳಪ್ರದವಾದ ತೋರಣದಂತಿದೆ ಶ್ರೀ ಲಲಿತಾ ಪರಮೇಶ್ವರಿಯ ಸುಂದರವಾದ ಮುಖ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಭಗವತಿ ಅವಳ ಪೂರ್ಣಚಂದ್ರ ಮುಖವನ್ನು ದರ್ಶಿಸ್ತಕ್ಕಂಥ ಭಕ್ತರಿಗೆ ಸಂಪೂರ್ಣ ಸೌಭಾಗ್ಯಪ್ರದಾಯಕವಾಗಿರ್ತಕ್ಕಂಥದ್ದು ಅದು ಅಂತಕ್ಕಂಥದ್ದನ್ನು ಶ್ರೀ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ. ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಶರಜ್ಯೋತ್ಸ್ನಾ ಶುದ್ಧಾಂ ಶಶಿಯುತ ಜಟಾಜೂಟ ಮಕುಟಾಂ ವರತ್ರಾಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕಕರಾಂ ಸಕೃನ್ನತ್ವಾ ನತ್ವಾ ಕಥಮಿಮ ಸದಾಂ ಸನ್ನಿಧತೆ ಮಧುಕ್ಷೀರದ್ರಾಕ್ಷ ಮಧುರಿ ಮಧುರೀಣಾಃ ಪಣಿಥಯಃ ಅಂತ ಬರುತ್ತೆ ಸೌಂದರ್ಯ ಲಹರಿಯಲ್ಲಿ. ಅಮ್ಮನವರ ಮುಖ ಸೌಂದರ್ಯದ ವರ್ಣನೆ ಇದು. ಅವಳು ಏನು ಹೇಳ್ತಾರೆ ಅಂತಂದರೆ, ತನ್ನ ಅಂಶದ ಭಾಗವನ್ನೇ ದಯಪಾಲಿಸ್ತಕ್ಕಂತಹ ಭಾಗ್ಯಪ್ರದಾಯಿನಿ ಅಂತ ಅನ್ನಿಸ್ಕೊಂಡಿದ್ದಾಳೆ. ನಮ್ಮ ಸಕಲ ಕಾಮನೆಗಳ ಮಂದಿರದ ಮುಖ್ಯ ದ್ವಾರಕ್ಕೆ ತೋರಣದಂತೆ ಇದ್ದಾಳೆ ಅಂತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾದದ್ದು. ಶರತ್ ಋತುವಿನಲ್ಲಿ ಆಕಾಶ ಎಲ್ಲ ಶುಭ್ರವಾಗಿರುತ್ತೆ. ಆ ಚಂದ್ರನ ಬೆಳಕು, ಬೆಳದಿಂಗಳು ಪರಿಶುದ್ಧವಾದ ಹಾಲು ಚೆಲ್ಲಿದಂತೆ ಅಥವಾ ಮಲ್ಲಿಗೆಯ ಮಳೆ ರೀತಿ ಸ್ವಚ್ಛವಾಗಿ ಕಾಣಿಸ್ತಾ ಇರುತ್ತೆ. ಮನಸ್ಸಿಗೆ ಆಹ್ಲಾದ ಉಂಟು ಮಾಡ್ತಿರುತ್ತೆ. ಅಂಥ ಚಂದ್ರನನ್ನು ಜಟೆಯ ಮಕುಟದಲ್ಲಿ ಧರಿಸಿರ್ತಕ್ಕಂತಹ ಚತುರ್ಭುಜ ಶೋಭಿತಳಾಗಿರ್ತಕ್ಕಂತಹ ಜಗನ್ಮಾತೆಯನ್ನು ಸುಮಧುರವಾದ ದ್ರಾಕ್ಷಾರಸಾದಿಗಳಿಂದಲೂ, ಮಧುರ ವಾಕ್ಯ ಸರಣಿಗಳಿಂದಲೂ, ಮಧುರವಾದ ಲಾಲಿತ್ಯಪೂರ್ಣ ಪದಪುಂಜಗಳಿಂದಲೂ, ಘನಾರ್ಥ ಸಂಪನ್ನವಾದ ವಾಗ್ವೈಖರಿಗಳಿಂದಲೂ ಒಮ್ಮೆಯಾದರೂ ಭಕ್ತಿಯಿಂದ ಹೊಗಳಿ ನಮಸ್ಕರಿಸಬೇಕು ಅಂದರೆ ಅವಳ ಅನುಗ್ರಹ ಬೇಕೇ ಬೇಕು. ಇಲ್ಲದಿದ್ದರೆ ಅವೆಲ್ಲ ಅಷ್ಟು ಸುಲಭವಾಗಿ ಅವಳನ್ನು ಹೊಗಲಿಕ್ಕೆ ಸಾಧ್ಯವೇ ಇಲ್ಲ. ಜಗನ್ಮಾತೆ ತನ್ನ ಕೊರಳಿನಲ್ಲಿ ಧರಿಸಿರುವ ಮಾಂಗಲ್ಯ ಇದೆಯಲ್ಲ, ಅದು ಅಮ್ಮನವರ ಸುಮಧುರವಾದ ಮುಖಕ್ಕೆ ಶೋಭೆ ಕೊಡ್ತಾ ಇದೆ. ಅದು ಕೊರಳು ಅಂದರೆ ಕಂಠಪ್ರದೇಶ ಇದೆಯಲ್ಲ, ಅದು ಆಕಾಶ ತತ್ವಾತ್ಮಕವಾಗಿರ್ತಕ್ಕಂತಹ ವಿಶುದ್ಧಿ ಚಕ್ರದ ಸಂಕೇತ. ಪಂಚಭೂತಗಳಲ್ಲಿ ಆಕಾಶವೇ ಸೂಕ್ಷ್ಮವೂ ಹಾಗೂ ಅಂದರೆ ಅದು ಪ್ರಧಾನ. ಆದ್ದರಿಂದ
ಸತ್ವ ರಜ ತಮ ಎಂಬ 3 ಗುಣಗಳ ಸಂಕೇತವೇ ಆಗಿದೆ ಮೂರಳೆಯ ಮಂಗಳಸೂತ್ರ. ಈ ಶ್ರೀನಾಮದ ಮೂಲಕ ದೇವಿಯ ಅನುಸಂಧಾನವನ್ನು ಮಾಡಿದವರಿಗೆ 3 ಗುಣಗಳ ಪ್ರಭುತ್ವ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಇದೊಂದು ನಾವು ಅರ್ಥ ಮಾಡಿಕೊಳ್ಬೇಕು. ಏನಂದರೆ ಭಗವಂತನ ಅನುಗ್ರಹದಿಂದ ಕುಮಾರ ಸಂಭವವಾಗಬೇಕಾಗಿದೆ. ಪರ್ವತರಾಜನ ಪುತ್ರಿಯಾದ ಪಾರ್ವತಿಗೆ ಜಗದ್ರಕ್ಷಕನಾದ ಪರಮೇಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಮಹದಾಸೆ ಅವಳಿಗೆ. ದೇವತೆಗಳೆಲ್ಲರೂ ಇದಕ್ಕೆ ಪುಷ್ಟಿಯನ್ನು ಕೊಡುವಂತೆ ಮನ್ಮಥ ಮತ್ತು ರತಿಯನ್ನು ಈಶ್ವರನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಕಳುಹಿಸಿ ಆತನನ್ನು ಎಚ್ಚರಗೊಳಿಸಲಿಕ್ಕೆ ತಿಳಿಸ್ತಾರೆ. ಹಾಗೆಯೇ ನಡೆಯುತ್ತೆ ಕೂಡ. ಆದರೆ ಎಚ್ಚರಗೊಂಡ ಶಿವ ತನ್ನ 3ನೇ ಕಣ್ಣನ್ನು ತೆಗೆದುಬಿಟ್ಟು ಆ ನೇತ್ರಾಗ್ನಿಯಿಂದ ಮನ್ಮಥನನ್ನು ಸುಟ್ಟು ಬಿಡ್ತಾನೆ ಮತ್ತು ತಪಸ್ಸಿನಲ್ಲಿ ಮಗ್ನನಾಗ್ಬಿಡ್ತಾನೆ. ಪಾರ್ವತಿಯು ತಪಸ್ಸಿಗೆ ಕೂತ್ಕೊಳ್ತಾಳೆ. ನಂತರ ಇಬ್ಬರೂ ತಪಸ್ಸು ಮಾಡಿಕೊಂಡು ನಂತರ ಪರಸ್ಪರ ಪ್ರೀತಿಸಿ ಒಲಿದು ಮದುವೆಯಾಗ್ತಾರೆ. ಅದೇ ಗಿರಿಜಾ ಕಲ್ಯಾಣ, ಶಂಕರ ಕಲ್ಯಾಣ. ಆಗ ರತಿಯು ಪಾರ್ವತಿಯಲ್ಲಿ ಹೋಗಿ ತನಗೆ ಮಾಂಗಲ್ಯವನ್ನು ಕರುಣಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಕೃಪಾದೃಷ್ಟಿಯನ್ನು ಬೀರಿದ ಜಗನ್ಮಾತೆ ಶಿವನ ಮನವೊಲಿಸಿ ಮನ್ಮಥನು ಅನಂಗನಾಗಿ ಸರ್ವ ಜೀವರ ಮನಸ್ಸಿನಲ್ಲಿ ಕಾಮನಾ ರೂಪದಲ್ಲಿರೋ ಹಾಗೆ ಶಿವ ಅನುಗ್ರಹಿಸಲಿಕ್ಕೆ ಕಾರಣಳಾಗ್ತಾಳೆ. ಆದ್ದರಿಂದ ಅವನಿಗೆ ಮನೋಜ ಅನ್ನೋ ಹೆಸರು ಕೂಡ ಬರುತ್ತೆ. ಹೀಗೆ ಶಿವ ರತಿಗೆ ಮಾಂಗಲ್ಯವನ್ನು ಕರುಣಿಸಲು ಆಗಿರ್ತಕ್ಕಂಥವಳು ಅಮ್ಮನವರು ಜಗನ್ಮಾತೆ. ತಾತ್ವಿಕವಾಗಿ ನೋಡಿದಾಗ ಮನಸ್ಸಿನಲ್ಲಿ ಉದಯಿಸ್ತಕ್ಕಂತಹ ಕಾಮನೆಗಳ ಸಾಕಾರವನ್ನೇ ಕಾಮ ಅಂತಲೂ, ಹಾಗೂ ಆಯಾಯ ಬಯಕೆಯ ಈಡೇರಿಕೆಯ ಅನುಭವವನ್ನೇ ರಥ ಅಥವಾ ರತಿಯೆಂದು ಅರ್ಥೈಸಿಕೊಂಡು ಎರಡಕ್ಕೂ ಮೂಲವಾಗಿರುವವಳೆ ಜಗನ್ಮಾತೆ ಅಂತಲೂ ಆ ದೇವಿಯ ಸುಂದರ ವದನವೇ ಒಂದು ಕಾಮಬೀಜವೆಂದು ಅಭಿವರ್ಣಿಸಲಾಗಿದೆ. ಶ್ರೀ ಶಂಕರರ ಸೌಂದರ್ಯ ಲಹರಿಯಲ್ಲಿ ಮುಖಂ ಬಿಂದು ಕೃತ್ವ ಅಂತ ಒಂದು ಶ್ಲೋಕ ಪ್ರಾರಂಭವಾಗುತ್ತೆ. ಅಭಿವ್ಯಕ್ತವಾಗಿರ್ತಕ್ಕಂತಹ ವಿಶ್ವವೇ ಕೇಂದ್ರ ಬಿಂದು ಅನಿಸ್ತಕ್ಕಂಥ ಶ್ರೀದೇವಿ ಪೂರ್ಣಚಂದ್ರನ ಮುಖ ಹೊಂದಿದ್ದಾಳೆ ಅಂತಕ್ಕಂಥ ಅರ್ಥ ಬರ್ತಕ್ಕಂಥದ್ದು. ಈ ಶ್ರೀನಾಮದ ಮೂಲಕ ನಾವೇನಪ್ಪ ತಿಳ್ಕೊಳ್ಬೇಕು ಅಂತಂದರೆ, ಮುಖವೇ ಮನಸ್ಸಿನ ಕನ್ನಡಿ ಅಂದಮೇಲೆ ನಮ್ಮ ಮುಖ ಸದಾಕಾಲವು ಅರ್ಥಗರ್ಭಿತವಾಗಿರ್ತಕ್ಕಂತಹ ಮುಗುಳ್ನಗೆಯಿಂದ ತತ್ವಾರ್ಥ ಪ್ರಸಾರಕ್ಕೆ ಸಿದ್ಧವಾಗಿರುವಾಗ ನಮ್ಮ ಮುಖದಿಂದ ಅಭಿವ್ಯಕ್ತವಾಗುವ ಸಕಲ ವೈಖರಿಗೂ ನಮ್ಮ ಮನಸ್ಸಿನಲ್ಲಿ ನಾವು ನಡೆಸುವ ಚಿಂತನೆ ಇದೆಯಲ್ಲ, ಅದೇ ಕಾರಣ ಅಂತ ಹೇಳಲಾಗುತ್ತೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನೋ ಹಾಗೆ ಎಲ್ಲದಕ್ಕೂ ಮನಸ್ಸೆಂಬ ಚಂದ್ರನೇ ಕಾರಣ. ಆ ಚಂದ್ರನನ್ನು ಧರಿಸಿದವಳೇ ಭಗವತಿ. ಒಳ್ಳೊಳ್ಳೆಯ ಚಿಂತನೆಗಳನ್ನೇ ನಾವು ಮಾಡಬೇಕಾಗಿದೆ. ಇಂತಹ ಶುದ್ಧ ಬುದ್ಧಿಯನ್ನು ದಯಪಾಲಿಸ್ತಕ್ಕಂತಹ ಶ್ರೀ ಮಾತೆಯ ಚರಣಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಅನ್ನೋ ಅರ್ಥವನ್ನು ಈ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚೆಲ್ಲಿಕಾಯೈ ನಮಃ ಅನ್ನೋ ಒಂದು ನಾಮ ನಮಗೆ ತಿಳಿಸ್ಕೊಡ್ತದೆ. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿರಸ್ತು.